ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿನ ಗುರುವಾರ. ನಾನಿಲ್ಲಿ ನಿಮಗೆ ನನ್ನ ಡೈಲಿ ರೂಟೀನ್ ತೋರಿಸ್ತಾ ಇದ್ದೀನಿ. ಗುರುವಾರ ಅಂತಲ್ಲ, ಸೊ ಎವ್ರಿಡೇ ಬೆಳಿಗ್ಗೆ ಬಂದುಬಿಟ್ಟು ನಾನು 6 ಗಂಟೆ ಅಷ್ಟೊತ್ತಿಗೆ ಎದ್ದೇಳ್ತೀನಿ. ಎದ್ದರೆ ತಿಂಡಿ ಅಡುಗೆ ಎರಡೂ ರೆಡಿ ಮಾಡಿಬಿಟ್ಟು ನನ್ನ ಮಗನಿಗೆ ಮತ್ತು ಹಸ್ಬೆಂಡ್ಗೆ ಇಬ್ಬರೂ ಕೊಟ್ಟು ಕಳಿಸಿ ಮಗನ ಸ್ಕೂಲ್ ಬಸ್ ಹತ್ರ ಡ್ರಾಪ್ ಮಾಡಿ ಅಲ್ಲಿಂದ ಸೀದಾ ಇಲ್ಲಿ ಒಂದು ಪಾರ್ಕ್ ಇದೆ. ನಿಮಗೆ ಮುಂಚೆ ನನ್ನ ವೀಡಿಯೋಸ್ಗಳಲ್ಲಿ ಹೇಳಿರ್ಬೋದು, ನೀವು ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಸೊ ಈ ಪಾರ್ಕಿಗೆ ಬಂದುಬಿಟ್ಟು ನಾನಿಲ್ಲಿ ನನ್ನ ಡೈಲಿ ರೂಟೀನ್ ಎಕ್ಸಸೈಸ್ ಅಥವಾ ವಾಕ್ ಅಥವಾ ವಾರ್ಮ್ ಅಪ್ ಏನಾದರೂ ಆಗಲಿ ಅದನ್ನು 1 ಅವರ್ ಕಂಪಲ್ಸರಿ ಮಾಡಿಬಿಟ್ಟು ಹೋಗ್ತೀನಿ ನಾನು. ಸೊ ಇದು ನನ್ನ ಸಿಂಪಲ್ ಎಕ್ಸಸೈಸಸ್ಸು. ಇಲ್ಲಿ ಇನ್ಸ್ಟ್ರೂಮೆಂಟ್ಸ್ ಕೂಡ ಇದೆ ಪಾರ್ಕಲ್ಲಿ. ಸೊ ಹಾಗಾಗಿ ತುಂಬ ಹೆಲ್ಪ್ ಆಗುತ್ತೆ ಮಾಡಲಿಕ್ಕೆ, ಸ್ಟ್ರೆಚ್ ಮಾಡಲಿಕ್ಕೆ ಎಲ್ಲ. ಸೊ ನನ್ನ ಕೈಲಾದಷ್ಟು ನನ್ನ ಬಾಡಿಗೆ ಹಿಡಿಸೋ ಅಷ್ಟು ಸ್ಟ್ರೆಚ್ಗಳನ್ನ ಮಾಡಿ, ಒಂದಿಷ್ಟು ವಾರ್ಮ್ ಅಪ್ ಎಕ್ಸಸೈಸ್ ಮಾಡಿ, ಒಂದಿಷ್ಟು ರೌಂಡ್ಸ್ ವಾಕ್ ಮಾಡಿ ಮನೆಗೆ ಹೋಗ್ತೀನಿ. ಯೂಶ್ವಲಿ 1.5 ಅವರ್ ಆಗುತ್ತೆ. ರೀಸೆಂಟಾಗಿ ನಾವು ಬಾಲಿ ಟ್ರಿಪ್ ಹೋಗಿ ಬಂದ್ವಿ. ಅದಕ್ಕಿಂತ ಮುಂಚಿತವಾಗಿ ನಾನು ಕಂಟಿನ್ಯೂಸ್ ಆಗಿ ಎಕ್ಸಸೈಸ್ ಮಾಡೋದಕ್ಕೆ ಹೋಗ್ತಾಯಿದ್ದೆ. ಬಟ್ ಆಫ್ಟರ್ ದ ಟ್ರಿಪ್ ನನಗೆ ಆಲ್ಮೋಸ್ಟ್ ಒಂದು 2-3 ವೀಕ್ಸ್ ಬೇಕಾಯಿತು ಮತ್ತೆ ಬ್ಯಾಕ್ ಟು ನಾರ್ಮಲ್ ಎಕ್ಸಸೈಸ್ ಹೋಗಲಿಕ್ಕೆ ಮಾಡಲಿಕ್ಕೆ ಎಲ್ಲ. ಸೊ ಮುಂಚಿತವಾಗಿ ನನಗೆ ಯಾವುದೇ ಒಂದು ಪ್ರಾಬ್ಲಮ್ಸ್ ಇರ್ತಾಯಿಲ್ಲ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ದಿದ್ದರಿಂದ. ಬಟ್ ಯಾವಾಗ ನಾನು ಗ್ಯಾಪ್ ತೊಗೊಂಡ್ಬಿಟ್ಟು ಆವಾಗ ತುಂಬಾ ಫೇಸ್ ಮಾಡ್ತಾಯಿದ್ದೆ, ಬ್ಯಾಕ್ ಪೇಯ್ನ್ಸ್ ಆಗಲಿ, ಕಾಲು ನೋವಾಗಲಿ ಆ ಥರ ಎಲ್ಲ. ಸೊ ನೀವು ಅಷ್ಟೇ ಏನೇ ಸ್ಟಾರ್ಟ್ ಮಾಡಿರಿ ಅದನ್ನು ಕಂಟಿನ್ಯೂಟಿ ಇರಲಿ. ಸೊ ಈ ಥರ ಗ್ಯಾಪ್ ಯಾವಾಗ ತೊಗೊತೀರಿ ಆವಾಗ ನೀವೇ ಪ್ರಾಬ್ಲಮ್ಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕಾಗತ್ತೆ. ಸೊ ಹಾಗಾಗಿ ಬಿಡಬೇಡ್ರಿ, ಬಿಡ್ದಲೇ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ನಾನು ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ತಾ, ಸೊ ಇಲ್ಲಿ ನಮ್ಮ ಮನೆ ಅಂದರೆ ಕಾಂಡೋ ಒಳಗಡೆ, ಕಾಂಡೋ ಅಂದರೆ ಅಪಾರ್ಟ್ಮೆಂಟ್. ಸೊ ಅಪಾರ್ಟ್ಮೆಂಟ್ ಒಳಗಡೆ ನಾನು ಇಲ್ಲಿ ವೀಡಿಯೋ ಮಾಡ್ತಾ ಇರೋದು. ಕೆಲವೊಬ್ಬರು ಈ ಲೈಫ್ ಸ್ಟೈಲ್ ಎಲ್ಲ ಹೇಗಿರುತ್ತೆ ಅನ್ನೋದೆಲ್ಲ ವೀಡಿಯೋ ಮಾಡಿ ತೋರಿಸಿ ಅಂತ ಹೇಳ್ತಾ ಇರ್ತೀರ. ಸೊ ನೋಡಿ, ಇದು ಕಾರ್ ಪಾರ್ಕಿಂಗು ಅಪಾರ್ಟ್ಮೆಂಟಲ್ಲಿ. ತುಂಬ ಸ್ಪೇಷಿಯಸ್ ಆಗಿದೆ. ಈವನ್ ಅಪಾರ್ಟ್ಮೆಂಟ್ ಒಳಗಡೆ ನಾವು ಒಂದು 4-5 ರೌಂಡ್ ಹೋಗ್ಬಿಟ್ರೂ ಸಾಕಾಗತ್ತೆ. ಬಟ್ ಇಲ್ಲಿ ಇನ್ಸ್ಟ್ರೂಮೆಂಟ್ ಎಲ್ಲ ಅಷ್ಟಿಲ್ಲ. ಇದು ತುಂಬ ಓಲ್ಡ್ ಅಪಾರ್ಟ್ಮೆಂಟು. ಸೊ ಹಾಗಾಗಿ ನಾನು ಗಾರ್ಡನಲ್ಲಿ ಹೋದರೆ ಅಲ್ಲೂ ಸ್ವಲ್ಪ ಜನ ಇರ್ತಾರೆ. ಅವ್ರು ನೋಡಾದರೂ ಏನೋ ಒಂದು ಒಳ್ಳೆ ಗಾಳಿ, ಮರ ಗಿಡ ಎಲ್ಲ ನೋಡಿಕೊಂಡು ಒಂಥರ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೋಗಿದ್ದೆ. ಎಲ್ಲರೇ ನೋಡಿ ಇಲ್ಲಿ ಎಲ್ಲ ಬ್ರ್ಯಾಂಡೆಡ್ ಕಾರ್ಸೇ, ಎಲ್ಲ ಕಡೆಯೂ ಅಷ್ಟೇ. ಸೊ ಅದು ನೋಡೋದಕ್ಕೇ ಒಂದು ಖುಷಿ ಅಷ್ಟೇ, ನೋಡಲಿಕ್ಕಷ್ಟೇ, ತೊಗೊಳ್ಲಿಕ್ಕಂತೂ ಇಲ್ಲ. ಇಲ್ಲಿ ಜನರಿಗೆ ಅವ್ರಿಗೆ ಯಾವಾಗ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ರನ್ನಿಂಗ್, ಜಾಗಿಂಗ್, ಜಿಮ್, ವಾಕಿಂಗ್ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಸೊ ಅದನ್ನು ಮಾಡಲಿಕ್ಕೆ ಹೋಗ್ತಾರೆ. ಬಿಸಿಲು ಅಂತಲೂ ಅವ್ರೇನು ನೋಡೋಲ್ಲ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. ಸೊ ಎನಿ ಟೈಮ್ ಅವರಿಗೆ ಟೈಮ್ ಸಿಕ್ಕಾಗ ಅವರು ಹೋಗ್ತಾರೆ. ಯೂಶ್ವಲಿ ಮೋಸ್ಟ್ ಆಫ್ ದ ಸಿಂಗಾಪೂರಿಯನ್ಸ್ ಅವರು ಮನೇಲಿ ಕುಕ್ ಮಾಡಲ್ಲ. ನಾನು ನೋಡ್ದಂಗೆ 70-75% ಹೊರಗಡೆನೇ ಜಾಸ್ತಿ ತಿಂದಿರೋದು ನೋಡಿದ್ದೀನಿ. ತುಂಬ ಕಮ್ಮಿ ಇಲ್ಲೆಲ್ಲ ಮನೇಲಿ ಕುಕ್ ಮಾಡಿಕೊಂಡು ತಿನ್ನೋದೆಲ್ಲ. ಬಟ್ ಇಲ್ಲಿ ಜನ ಹಾಗೆಯೇ ಫಿಟ್ನೆಸ್ ಕೂಡ ಮೇಂಟೈನ್ ಮಾಡ್ತಾರೆ. ಬೆಳಗ್ಗೆ ವೀಡಿಯೋನ ಸಂಜೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯದಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸುಮಾರಷ್ಟು ಕೆಲಸ ಇತ್ತು. ಸೊ ಸಂಜೆ 4:30-5 ಗಂಟೆ ಆಗ್ತಾಯಿದೆ. ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ ರಾತ್ರಿಗೆ. ಪಲ್ಯ ಮಾಡ್ತಾಯಿದ್ದೆ, ಬೆಂಡೆಕಾಯಿ ಪಲ್ಯ. ನನ್ನ ಮಗನಿಗೆ ಹಾಲು ಕೊಟ್ಟಿದ್ದೆ ಕುಡಿಲಿಕ್ಕೆ. ಅವನದು ಪ್ರತಿ ಗುರುವಾರ ಬ್ಯಾಡ್ಮಿಂಟನ್ ಕ್ಲಾಸ್ ಇರುತ್ತೆ, ಅವನಿಗೆ ಕರ್ಕೊಂಡು ಹೋಗಬೇಕು. ಅವನಿಗೆ ಹಾಲು ಕೊಟ್ಟು ನಾನು ಟೀ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪಾತ್ರೆಗಳು ತೋರಿಸ್ತಾ ಇದ್ದೀನಿ. ನಮಗೆ ಅಡುಗೆ ಮಾಡೋಕ್ಕೆ ಬೇಜಾರಾಗಲ್ಲ, ಪಾತ್ರೆ ತೊಳೆಯೋದಿದೆಯಲ್ಲ ಅದೇ ಬೇಜಾರು. ಫೈನಲಿ ನಾವು ಬ್ಯಾಡ್ಮಿಂಟನ್ ಕೋರ್ಟ್ ಹತ್ರ ರೀಚ್ ಆದ್ವಿ. ಮನೆಯಿಂದ ಇಲ್ಲಿಗೆ ಬರಲಿಕ್ಕೆ ಹತ್ತತ್ರ ಒಂದು 40-45 ನಿಮಿಷ ಬೇಕಾಗುತ್ತೆ. ಒಂದೇ ಬಸ್ ಇದೆ. ಸೊ ಅದರಲ್ಲಿ ಬಂದುಬಿಟ್ವಿ. ಬಸ್ಸಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇಲ್ಲಿ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಅವರು ನನ್ನ ಮಗನ ಕೋಚು. ನಮ್ಮ ಹಸ್ಬೆಂಡ್ ಕೂಡ ಇವ್ರ ಹತ್ರ ಒಂದಿಷ್ಟು ತಿಂಗಳು ಕಲ್ತಿದ್ರಂತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಇವ್ರ ಹತ್ರನೇ ಹಾಕಿದ್ದೀವಿ. ಇದು ಬ್ಯಾಡ್ಮಿಂಟನ್ ಕೋರ್ಟು, ನೀವೇ ನೋಡ್ತಾ ಇದ್ದೀರಾ. ಇಲ್ಲಿ ಅವರು ಕೋಚ್ ಬಂದುಬಿಟ್ಟು ಮುಂಚೆನೇ ಬುಕ್ ಮಾಡ್ಕೊಂಡಿರ್ತಾರೆ. ಅವ್ರು ಎಷ್ಟು ಅವರ್
ಆಟ ಆಡಿಸ್ತಾರೆ ಮಕ್ಕಳಿಗೆ 2 ಅವರ್ಸ 3 ಅವರ್ಸ. ಸೊ ಅವ್ರದ್ದು ಏನು ಡ್ಯೂರೇಷನ್ ಇದೆ ಅದನ್ನು ನಾವು ಮುಂಚೆನೇ ಕೋಟ್ ಬುಕ್ ಮಾಡ್ಕೋಬೇಕು. ಇವಂದು ಬಂದುಬಿಟ್ಟು ಸ್ಲಾಟು 6 to 8 ಸಂಜೆ 6ರಿಂದ 8 ಗಂಟೆ. ಇದು ಒಂದು ಲರ್ನಿಂಗ್ ಹಬ್ಬು ಟ್ಯಾಂಪ್ನೀಸಲ್ಲಿದೆ. ಸೊ ಹಾಗಾಗಿ ಅವರ್ ಟ್ಯಾಂಪ್ನೀಸ್ ಹಬ್ ಅಂತ ಕರೀತಾರೆ ಇದಕ್ಕೆ. ಸೊ ಇಲ್ಲಿ ಮಕ್ಕಳಿಗೆ ಬರೀ ಬ್ಯಾಡ್ಮಿಂಟನ್ ಅಷ್ಟೇ ಅಂತಲ್ಲ, ಸ್ವಿಮ್ಮಿಂಗ್ ಇದೆ, ಜಿಮ್ ಇದೆ, ಯೋಗ ಕ್ಲಾಸಸ್ಸು, ಮಕ್ಕಳಿಗೆ ಆಟ ಆಡ್ಕೊಳ್ಳಿಕ್ಕೆ ಕೆಲವೊಂದಿಷ್ಟು, ಆಮೇಲೆ ಸುಮಾರಷ್ಟು ಆ್ಯಕ್ಟಿವಿಟೀಸ್ ಎಲ್ಲ ಇದೆ ಮಕ್ಕಳಿಗೆ ಮಾಡಿದ್ದಾರೆ ಕಲೀಲಿಕ್ಕೆ, ದೊಡ್ಡವ್ರಿಗೂ ಅಷ್ಟೇ. ಸೊ ಯಾವುದೇ ಆ್ಯಕ್ಟಿವಿಟೀಸ್ ಆಗಲಿ, ಸೊ ಈ ಥರ ಕೋಚ್ಗಳನ್ನ ನಾವು ತೊಗೊಂಡು ಮಾಡಬೇಕಾಗತ್ತೆ. ಏನು ಬೇಕಾದ್ರೆ ಕಲಿಸ್ಬೋದು ಮಕ್ಕಳಿಗೆ, ಆದರೆ ಅದಕ್ಕೆ ಸರಿಯಾಗಿ ನಮ್ಮ ಒಂದು ಫೈನಾನ್ಷಿಯಲ್ ಸ್ಥಿತಿ ಚೆನ್ನಾಗಿರ್ಬೇಕಷ್ಟೆ. ಅದು ಇತ್ತು ಅಂದರೆ ಮಕ್ಕಳಿಗೆ ಏನು ಬೇಕಾದ್ರೆ ಕಲಿಸ್ಬೋದು. ದುಡ್ಡಿದ್ರೆ ಏನು ಗುರು, ದೇಶನೇ ಆಳ್ಬೋದು. ಸೊ ಆ ಥರ ನೋಡಿದ್ರಲ್ಲ, ಇದಿಷ್ಟು ನನ್ನ ಗುರುವಾರದ ವ್ಲಾಗ್ ಆಗಿತ್ತು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾ ಹೇಳಿದಾಗೆ ಈ ಹಬ್ಬಿಂದು ಮತ್ತಷ್ಟು ಆ್ಯಕ್ಟಿವಿಟೀಸ್ನ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.